ಇನ್ನು ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಕ್ಯಾಥ್ ಲ್ಯಾಬ್ ಅಂದ್ರೆ ಅತ್ಯಾಧುನಿಕ ಹೃದಯ ಚಿಕಿತ್ಸಾ ಕೇಂದ್ರ ಸ್ಥಾಪನೆ ಇನ್ನೂ ಕೂಡ ಕನಸಾಗಿ ಉಳ್ಕೊಂಡಿದೆ. ಹಿಂದಿನ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಈ ಕ್ಯಾಥ್ ಲ್ಯಾಬ್ ಮಂಜೂರಾತಿ ಕೊಟ್ಟು 7.5 ಕೋಟಿ ಹಣ ಕೂಡ ಬಿಡುಗಡೆ ಮಾಡಿದ್ರು. ಆದ್ರೆ ನಂತರ ಅಧಿಕಾರಕ್ಕೆ ಬಂದ ಸರ್ಕಾರ ಹಾಗೂ ಚುನಾಯಿತ ಪ್ರತಿನಿಧಿಗಳು ಈ ಕಡೆ ಗಮನನೇ ಕೊಟ್ಟಿಲ್ಲ. 100 ಕೋಟಿಯಲ್ಲಿ ನಿರ್ಮಾಣ ಆದ ಈ ಆಸ್ಪತ್ರೆಗೆ ಪ್ರತಿದಿನ ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲ್ತಾ ಇರೋ ರೋಗಿಗಳು ಕಡಿಮೆ ಅಂದ್ರೂ 40 ರಿಂದ 50 ಜನ ಬರ್ತಾ ಇದ್ದಾರೆ. ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಚಿಕಿತ್ಸೆ ಕೊಡಲು ಈ ಲ್ಯಾಬ್ ಅಷ್ಟೇ ಅಲ್ಲ, ತಪಾಸಣೆ ಮಾಡೋಕೆ ಡಾಕ್ಟರೇ ಇಲ್ವಂತೆ. ಇನ್ನು ಆದಷ್ಟು ಬೇಗ ಈ ಲ್ಯಾಬ್ ನಿರ್ಮಾಣ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಲೇಟ್ ಆಗಲ್ಲ ಇನ್ನು ಮುಂದಕ್ಕೆ ಅಂತ ನಿರ್ದೇಶಕರು ಸಬೂಬು ಕೊಟ್ಟು ತೇಪೆ ಹಾಕ್ತಾರೆ. ಎಕ್ವಿಪ್ಮೆಂಟ್ಸ್ ಬಂದ್ಬಿಟ್ಟು ಸಿವಿಲ್ ವರ್ಕು ಇಂಟೀರಿಯರ್ ವರ್ಕ್ ಆಲ್ರೆಡಿ ನಡೀತಾ ಇದೆ. 2 ಮಂತ್ಸಲ್ಲಿ ಕ್ಯಾಥ್ ಲ್ಯಾಬ್ ಇನ್ಸ್ಟಾಲೇಷನ್ ಆಗುತ್ತೆ, ಪ್ರಾರಂಭ ಆಗುತ್ತೆ. ಜನರಿಗೆ ಸೌಲಭ್ಯ ಆದಂಗೆ ಕ್ಯಾಥ್ ಲ್ಯಾಬ್ ಪ್ರಾರಂಭ ಆಗುತ್ತೆ. 75 ಬೆಡೆಡ್ ಹಾಸ್ಪಿಟಲ್ ಇದೆ ಕ್ಯಾಥ್ ಲ್ಯಾಬ್. ಈಗ ಓಲ್ಡ್ ಬಿಲ್ಡಿಂಗಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಫುಲ್ ಕ್ಯಾಥ್ ಲ್ಯಾಬ್ ಸಲುವಾಗಿ ಅದು ವರ್ಕ್ ಸ್ಟಾರ್ಟ್ ಆಗಿದೆ. ಆವಾಗಲೇ ಆ ಸರ್ಕಾರದಲ್ಲಿದ್ದಾಗೆ ಇವರು ಇದರೊಳಗಡೆ 9 ಕೋಟಿ ರೂಪಾಯಿ ರಿಲೀಸ್ ಆಗಿದೆ. ಈಗ ಇನ್ನೊಂದು ಮಿಕ್ಕಿದ ಅಮೌಂಟು KKRDBನಿಂದ ಸೆಕೆಂಡ್ ಫೇಸಿಗೆ ಕೊಡ್ತಾ ಇದ್ದಾರೆ. 2 ಮಂತ್ಸಲ್ಲಿ ಎಲ್ಲ ವರ್ಕ್ ಕಂಪ್ಲೀಟ್ ಆಗುತ್ತೆ. ಸರ್ಕಾರದ ಅನುಮೋದನೆ ಪಡೆದು ಸುಮಾರು 9-10 ತಿಂಗಳಾಯಿತು. ಆದರೆ ಕ್ಯಾಥ್ ಲ್ಯಾಬ್ಗೆ ಬೇಕಾದಂಥ ಎಲ್ಲ ಸಲಕರಣೆಗಳು, ಎಲ್ಲ ಉಪಕರಣಗಳು ಬಂದು ಇಲ್ಲಿ ಬ್ರಿಮ್ಸ್ ಬೋಧಕ ಆಸ್ಪತ್ರೆಯಲ್ಲಿ ಬಿದ್ದಿದ್ದಾವೆ. ಮತ್ತು ಸುಮಾರು 9 ರಿಂದ 12 ಕೋಟಿ ರೂಪಾಯಿ ಕೂಡ ಸರ್ಕಾರದಿಂದ ಬ್ರಿಮ್ಸ್ ಬೋಧಕ ಆಸ್ಪತ್ರೆಗೆ ಬಂದಿದೆ. ಆದರೆ ಇಲ್ಲಿರ್ತಕ್ಕಂಥ ಆಡಳಿತ ವರ್ಗ ಆಗಿರ್ಬೋದು, ಜಿಲ್ಲಾ ಆಡಳಿತ ಆಗಿರ್ಬೋದು, ಯಾವುದೇ ರೀತಿಯಾದಂಥ ಮುತುವರ್ಜಿ ವಹಿಸದೆ ಇವತ್ತು ಆ ಇನ್ಸ್ಟ್ರೂಮೆಂಟ್ ಕೂಡ ಹಾಳಾಗ್ತಾ ಇದೆ. ಯಾಕಂದರೆ ಒಂದು ತಿಂಗಳಲ್ಲಿ ಸುಮಾರು